ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ಟೀಸರಾ ಟ್ರೈಲರಾ ಏನಂತ ಗೊತ್ತಿಲ್ಲ, ಬಟ್ ಸಮಥಿಂಗ್ ನ್ಯೂ. ನಾನು ಫಸ್ಟು ನೋಡಿದ ತಕ್ಷಣ ಇದು AI ಮಾಡಿರ್ತಕ್ಕಂಥ ಯಾವುದೋ ಸ್ಮಾಲ್ ಸೀನ್ ಏನನ್ನ ಬಿಟ್ಟರ ಅಥವಾ ಫ್ಯಾನ್ ಮೇಡ ಏನಂತ ಸರಿಯಾಗಿ ಕ್ಲಾರಿಟಿ ಸಿಗಲಿಲ್ಲ. ದೆನ್ ಯಾವಾಗ ಸ್ವಲ್ಪ ಅದು ವೀಡಿಯೋ ಸ್ವಲ್ಪ ಇನ್ನೊಂದು 20-30 ಸೆಕೆಂಡ್ಸ್ ಆದ ತಕ್ಷಣ ಇಲ್ಲ ಇರ್ಬೋದು, ಯಾಕಂದರೆ ಹೇಳಿರೋ ಟೈಮ್ಗೆ ಬಂದಿರೋದ್ರಿಂದ ಇರ್ಬೋದು ಅಂದ್ಕೊಂಡ್ವಿ. ಬಟ್ ಈಗ KGF ಅಂದರೆ ಈವನ್ ಸಣ್ಣ ಹುಡುಗರಿಂದ ಹಿಡಿದು ದೊಡ್ಡವರವರಿಗೆ ಎಲ್ಲರಿಗೂ ಗೊತ್ತು. ಬಟ್ ಇದನ್ನು ಸಣ್ಣ ಹುಡುಗರಿಂದ ದೂರ ಇಡಬೇಕಾಗುತ್ತೇನೋ ಅಂತ ಅನಿಸುತ್ತೆ ಆ್ಯಸ್ ಆಫ್ ನೌ. ಈಗ ಬಿಟ್ಟಿರೋ ಕಂಟೆಂಟ್ ನೋಡಿದರೆ ಲುಕ್ ವೈಸ್ ಸಿಮ್ಲರ್ ಇದೆ. ಟು ಬಿ ಫ್ರ್ಯಾಂಕ್ ಆ ಲೆವೆಲ್ಗೇನು ಇಂಪ್ರೆಸ್ ಆಗಿಲ್ಲ, ಯಾಕಂದರೆ ಸ್ಟೋರಿಯಲ್ಲಿ ಏನೂ ಬಿಟ್ಕೊಟ್ಟಿಲ್ಲ. ಆ್ಯಂಡ್ ಟೋಟಲಿ ಎಲ್ಲ ಒಳ್ಳೊಳ್ಳೆ ವರ್ಡ್ಸ್ ಇರೋದ್ರಿಂದ ಕಂಟೆಂಟಲ್ಲಿ ನಮ್ಗೆ ಏನಂತನೂ ಅರ್ಥ ಆಗಲಿಲ್ಲ. ಫಿಲಿಮ್ ಕಾನ್ಸೆಪ್ಟು ಇದು ಯಾವ ಸೀನ್ ಬರುತ್ತೆ, ಯಾವಾಗ ಬರುತ್ತೆ, ಯಾವ ರೀತಿ ಬರುತ್ತೆ. ಸೊ ಇಟ್ ಇಸ್ ಟೋಟಲಿ ಇಂಗ್ಲೀಷಲ್ಲಿದೆ, ಒಂಥರ ಹಾಲಿವುಡ್ ಮೂವಿ ಥರ ಇದೆ. ಸೊ ಇದ್ರ ಕನ್ನಡ ವರ್ಷನ್ನು ಯಾವುದೂ ಇನ್ನೂ ಸದ್ಯಕ್ಕಿನ್ನೂ ನನಗೆ ಸಿಕ್ಕಿಲ್ಲ. ಸೊ ನೋಡ್ಬೇಕು ಹೇಗಿರುತ್ತೋ ಗೊತ್ತಾಗ್ತಾಯಿಲ್ಲ ಮೂವಿ. ವಿ ಆರ್ ಜಸ್ಟ್ ಎಕ್ಸ್ಪೆಕ್ಟಿಂಗ್ ದ ಅನ್ಎಕ್ಸ್ಪೆಕ್ಟೆಡ್ ಆ ಥರ ಇದೆ. ಬಿಕಾಸ್ ನಾವು ಅಂದ್ಕೊಂಡಿರೋ ಟಾಕ್ಸಿಕೇ ಬೇರೆ, ಇಲ್ಲಿ ನಾವು ನೋಡ್ತಿರೋ ಟಾಕ್ಸಿಕೇ ಬೇರೆ, ಎನ್ವಿರಾನ್ಮೆಂಟ್ ಆಗಿರೋ ಟಾಕ್ಸಿಕೇ ಬೇರೆ. ಸೊ ಡಿವೈಡೆಡ್ ರೂಲಲ್ಲಿದೆ. ಸೊ ಹೇಗಿರುತ್ತೆ ನನ್ನ ಪ್ರಕಾರ ಅಂದರೆ ಇದು ಐದರ್ ಜನಕ್ಕೆ ತುಂಬ ಇಷ್ಟ ಆಗುತ್ತೆ, ಇಲ್ಲ ಇಷ್ಟ ಆಗಲ್ಲ, ಮಧ್ಯದಲ್ಲಂತೂ ಇರಲ್ಲ ಅಂತ ಒಂದು ಭಾವನೆ ಇದೆ. ನೋಡೋಣ. ಬಟ್ ಆ್ಯಸ್ ಆಫ್ ನೌ ಐ ಆಮ್ ವೆರಿ ಹ್ಯಾಪಿ ಫಾರ್ ಯಶ್. ಹ್ಯಾಪಿ ಬರ್ತ್ಡೇ ಫಸ್ಟ್ ಆಫ್ ಆಲ್ ಅವ್ರಿಗೆ. ಆ್ಯಂಡ್ ಒಳ್ಳೆ ಕಂಬ್ಯಾಕ್ ಆಗಲಿ. ನಾವು ಅಂದ್ಕೊಂಡಿರೋ ಫಿಲಿಮ್ಗಿಂತ ತುಂಬ ಚೆನ್ನಾಗಿ ಬರಲಿ. ಈಗ ನಾವೇನು ಅಂದ್ಕೊಳ್ತಿದ್ದೀವೋ ಆ ಫಿಲಿಮ್ ಜಸ್ಟ್ ಒಂದು ಪಾರ್ಟ್ ಆಗಿರಲಿ. ಸೊ KGF ಥರ ಇಲ್ಲದೇ ಇದ್ದರೂ, ಟಾಕ್ಸಿಕ್ ಜಾಸ್ತಿ ಆಗದೇ ಇದ್ದರು, ಯಾಕಂದರೆ ಇನ್ನು 5 ಫಿಮೇಲ್ ಕ್ಯಾರೆಕ್ಟರ್ಗಳು ಬರೋದಿದೆ. ಎಷ್ಟು ಸ್ಪೇಸ್ ಆಗುತ್ತೆ, ಎಷ್ಟು ಟೈಮು, ಡ್ಯೂರೇಷನು ಎಲ್ಲ ಇನ್ನೂ ಹೊರಗೆ ಬರಬೇಕಾಗಿದೆ. ಸೊ ಜಾಸ್ತಿ ದಿನ ಏನಿಲ್ಲ, ಇಟ್ ಈಸ್ ಅರೌಂಡ್ 3 ಮಂತ್ಸ್ ಟೈಮ್ ಇವಾಗಿಂದ ನೋಡಿಕೊಂಡ್ರೆ ಎಕ್ಸಾಕ್ಟ್. ನೋಡೋಣ, 3 ಮಂತ್ಸ್ 10 ಡೇಸ್ ಟೈಮ್ ಇದೆ. ಏನು ರಿಸಲ್ಟ್ ಬರುತ್ತೆ ಅನ್ನೋದು ಕಾಯಬೇಕಾಗಿದೆ ಇನ್ನು. ಬಟ್ ಯಶ್ ಅವರು ಸುಮ್ಮನೆ ಅಂತೂ ಇಳಿಯಲ್ಲ. ಇಳಿದ್ರೆ ಏನೋ ಒಂದು ಸಮಥಿಂಗ್ ಚಾಲೆಂಜಿಂಗ್ ಆಗಿರುತ್ತೆ. ಆ್ಯಂಡ್ ಒಂದು ಖುಷಿ ಏನಂತಂದರೆ ಯಶ್ ಅವರಿಂದ ಎಷ್ಟೊಂದೇ ಬೆಳೆಯಲ್ಲ, ಕನ್ನಡ ಇಂಡಸ್ಟ್ರಿ ಬೆಳೀತಾ ಇದೆ, ಹೊಸ ಹೊಸ ಡೈರೆಕ್ಟ್ರುಗಳು ಬೆಳೀತಾ ಇದ್ದಾರೆ. ಎಲ್ಲರೂ ಹೊಸ ಡೈರೆಕ್ಟ್ರುಗಳ ಜೊತೆ ಮಾಡೋದಕ್ಕೆ ಹೆದರ್ತಾರೆ. ಆ್ಯಂಡ್ ಎಲ್ಲರೂ ಮಿನಿಮಮ್ ರಾಜಮೌಳಿ ಅಂತ ದೊಡ್ಡ ದೊಡ್ಡ ಡೈರೆಕ್ಟ್ರೇ ಬೇಕು ಅಂತ ಹೀರೋಗಳು ಹೋಗ್ತಾ ಇರಬೇಕಾದ್ರೆ, ಡೈರೆಕ್ಟ್ರುಗಳ್ನ ಹುಡ್ಕೊಂಡು ಕಥೆಯನ್ನು ಹುಡ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಇಲ್ಲಿ ಗೀತು ಮೋಹನ್ ದಾಸ್ ಯಾರು ಅಂತಲೂ ಗೊತ್ತಿದ್ದಿಲ್ಲ, ಫಿಲಿಮ್ ಬಂದಮೇಲೆ ಎಲ್ಲರೂ ಅವ್ರ ಬಗ್ಗೆ ಮಾತಾಡ್ಕೊಳ್ತಾರಾಗುತ್ತೆ. ಪ್ರಶಾಂತ್ ನೀಲ್ ಅದೇ ಥರ ಆಯಿತು, ಸಂತೋಷ್ ಆನಂದರಾಮ್ ಅವ್ರದ್ದು ಅದೇ ರೀತಿ ಆಯಿತು. ಸೊ ವಿ ಶುಡ್ ಅಪ್ರಿಷಿಯೇಟ್ ಯಶ್ ಅವ್ರಿಗೋಸ್ಕರ. ಬಿಕಾಸ್ ಅವರೊಬ್ಬರೇ ಬೆಳೆಯಲ್ಲ, ಎಲ್ಲರನ್ನೂ ಬೆಳೆಸ್ತಾರೆ. ಇಂಡಸ್ಟ್ರಿನೂ ಬೆಳೆಸ್ತಾ ಇದ್ದಾರೆ, ಒಳ್ಳೊಳ್ಳೆ ಡೈರೆಕ್ಟರ್ನೂ ಬೆಳೆಸ್ತಾ ಇದ್ದಾರೆ. ಸೊ ಅಷ್ಟು ಈಸಿಯಾಗಿ ನಾವು ಈ